ರೈತ ಸಂಘದ ರೈತ ಸಂತೆ ಇದು ಪ್ರೊಫೆಸರ್ ಕಂಡಂತ ಕನಸನ್ನ ನೆನ್ಸ್ ಮಾಡ್ತಿರುವಂತ ಕೆಲಸ. ನಮಗೆ ಡೈಲಿ ಯೂಸಸ್ಗೆ ರಾಗಿನ ಯೂಸ್ ಮಾಡಲೇಬೇಕು. ಹೈ ಕ್ಯಾಲ್ಸಿಯಂ ಇರೋದ್ರಿಂದ ನಮಗೆ ಬೋನ್ ಹೆಲ್ತಿಗೆ ಯೂಸ್ ಆಗುತ್ತೆ, ಹೆಲ್ಪ್ ಆಗುತ್ತೆ. ಗ್ರಾಹಕರಿಗೆ ವಿಷಮುಕ್ತ ಆಹಾರ ಕೊಡೋದು ಬೇಡ ಅಂತ ನಾವು ಆರ್ಗ್ಯಾನಿಕ್ ಆಗಿ ಬೆಳೆದು ಒಳ್ಳೇದು ಕೊಟ್ಟು ಆರೋಗ್ಯ ಕಾಪಾಡೋಣ ಅಂತ ಮಾಡ್ತಾ ಇದ್ದೀವಿ ಸರ್. ರೈತರ ಸಬಲೀಕರಣ ಆಗಬೇಕು, ರೈತರು ಆರ್ಥಿಕ ಸ್ವಾವಲಂಬಿಯಲ್ಲಿ ಒಂದು ಸೃಷ್ಟಿಯಲ್ಲಿ ಇಡಬೇಕು. ಅದು ಯಾವುದೇ ಸರ್ಕಾರಗಳು, ಎಲ್ಲ ಸರ್ಕಾರಗಳು ರೈತನ ಭೂಮಿ ಬೇಕು, ಜೊತೆಗೆ MNC ಕಂಪ್ನಿಗಳಿಗೆ ಈ ಭೂಮಿ ಬೇಕು, ಮತ್ತು ಅಮೇರಿಕಾದವರಿಗೆ ಈ ಭೂಮಿ ಬೇಕು. ಕೇವಲ ನಾವು ವೈಜ್ಞಾನಿಕ ಬೆಲೆ ಬೇಕು ಅಂತ ಹೇಳಿ ಸರ್ಕಾರದ ಮುಂದೆ ಕೈ ಚಾಚೋದಷ್ಟೇ ಅಲ್ಲ, ನಾವೇನೇ ಸೃಷ್ಟಿ ಮಾಡಿಕೊಂಡು ಮಾದರಿಗಳನ್ನು ಕಟ್ಟೋದ್ರ ಮೂಲಕ ರೈತ ಸಮುದಾಯಕ್ಕೆ ಪರ್ಯಾಯಗಳನ್ನು ತೋರಿಸುವಂಥದ್ದು ಕೂಡ ಇದು ಹೋರಾಟ. ಇವತ್ತು ಈ ದೇಶದ ಬಹುಸಂಖ್ಯೆಯ ಜನಸಂಖ್ಯೆ ಯಾರು ಅಂತ ಹೇಳಿದ್ರೆ ಈ ದೇಶದ ರೈತ ಮತ್ತು ರೈತ ಕುಟುಂಬ, ಈ ದೇಶದ ಬಹುಸಂಖ್ಯರು. ಆಹಾರ ಅಂದರೆ ಹೊಟ್ಟೆ ತುಂಬಿಸ್ಕೊಳ್ಳೋದು ಅಷ್ಟೇನಾ? ಆಹಾರವೇ ಆರೋಗ್ಯದ ಮೂಲ ಅಲ್ವಾ? ನಮ್ಮದು, ನಮ್ಮ ಬೆಳೆ, ನಮ್ಮ ಬೆಲೆ, ನಮ್ಮದೇ ಮಾರುಕಟ್ಟೆ ಒಂದು ರೈತೋತ್ಪಾದಕ ಕಂಪನಿ ಚಾಮರಾಜನಗರದಲ್ಲಿ ರಿಜಿಸ್ಟರ್ ಆಗಿರುವಂಥದ್ದು. ಇದು ಕರ್ನಾಟಕದ ರೈತ ಚಳವಳಿಯ ಗರ್ಭದಲ್ಲಿ ಹುಟ್ಟಿರುವಂಥ ಕೂಸು. 2000ನೇ ಇಸ್ವಿಯಲ್ಲಿ ಪ್ರೊಫೆಸರ್ ನಂಜುಂಡಸ್ವಾಮಿಯವರು ಬದುಕಿದ್ದಾಗ ಅಮೂಲ್ ಅಥವಾ ನಂದಿನಿ ರೀತಿಯಲ್ಲಿ ರೈತರ ಏನು ಬೆಳೆ ಇದೆ, ದವಸ ಧಾನ್ಯಗಳಿದ್ದಾವೆ, ಅವೆಲ್ಲವನ್ನು ಏನು ಒಂದು ಸಹಕಾರಿ ಮಾದರಿಯಲ್ಲಿ ಖರೀದಿ ಮಾಡಿ ರೈತರಿಗೆ ಸಿಗಬೇಕಾಗಿರುವಂತಹ ವೈಜ್ಞಾನಿಕವಾದಂಥ ಬೆಲೆಯನ್ನು ಏನು ಕೊಡಿಸ್ಬೇಕು ಅಂಥೇಳಿ ನಮ್ಮದು ಬ್ರ್ಯಾಂಡನ್ನು ಶುರು ಮಾಡಿದ್ದು. ನಮ್ಮದು ಹೆಸರನ್ನ ಕೊಟ್ಟಂಥವರು ಇನ್ನು ತಮಿಳುನಾಡಿನ ಚಿತ್ರನಟರಾದಂಥ, ಹಿರಿಯ ಚಿತ್ರನಟರಾದಂಥ ರಜನಿಕಾಂತ್ ಅವರು ಕನ್ನಡದಲ್ಲೇ ಇರಬೇಕು ಅಂಥೇಳಿ. ಆದರೆ ಅವರ ಕಾಲ ನಂತರ ರೈತ ಚಳವಳಿ ಇದನ್ನು ಮುಂದೆ ತೊಗೊಂಡೋಗ ಆಗಿರಲಿಲ್ಲ. ಈಗ ಕಳೆದ 2-3 ವರ್ಷಗಳಿಂದ ಚಾಮರಾಜನಗರ, ಬೆಂಗಳೂರು ಮತ್ತು ಇವತ್ತು ಬಳ್ಳಾರಿಯಲ್ಲಿ ಈ ರೈತ ಸಂತೆ ಪ್ರಾರಂಭ ಆಗ್ತಾ ಇದೆ. ಇದು ನಮ್ಮ ಹೋರಾಟದ ಭಾಗ. ಕೇವಲ ನಾವು ವೈಜ್ಞಾನಿಕ ಬೆಲೆ ಬೇಕು ಅಂತ ಹೇಳಿ ಸರ್ಕಾರದ ಮುಂದೆ ಕೈ ಚಾಚೋದಷ್ಟೇ ಅಲ್ಲ, ಆದರೆ ನಮಗೇನು ಬೇಕು, ಯಾವ ರೀತಿಯ ವ್ಯವಸ್ಥೆ ಬೇಕು ಅನ್ನುವಂಥದ್ದು ನಾವೇನೇ ಸೃಷ್ಟಿ ಮಾಡಿಕೊಂಡು ಮಾದರಿಗಳನ್ನು ಕಟ್ಟೋದ್ರ ಮೂಲಕ ಏನು ಒಟ್ಟಾರೆ ಬಿಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡು ನರಳುತ್ತಾ ಇದೆ ರೈತ ಸಮುದಾಯಕ್ಕೆ ಪರ್ಯಾಯಗಳನ್ನು ತೋರಿಸುವಂಥದ್ದು ಕೂಡ ಇದು ಹೋರಾಟ. ಹಾಗಾಗಿ ನಾವು ನೇರ ಮಾರಾಟವೇ ನಮ್ಮ ಹೋರಾಟ ಅಂತ ಹೇಳಿರೋದು. ಇದು ಪರ್ಯಾಯಗಳನ್ನು ಕಟ್ಟೋದು ಕೂಡ ಚಳವಳಿಯ ಕೆಲಸ. ಕೇವಲ ಧರಣಿ ಮಾಡೋದು, ಸತ್ಯಾಗ್ರಹಗಳನ್ನು ಮಾಡೋದು, ಪ್ರತಿಭಟನೆಗಳನ್ನು ಮಾಡೋದು, ಯಾವುದು ಬೇಡ ಅಂತ ಹೇಳೋದು ಅಷ್ಟೇ ಅಲ್ಲ, ಯಾವುದು ಬೇಕು ಅನ್ನೋದನ್ನು ನಾವು ಕಟ್ಕೊಳ್ಳೋದು ಕೂಡ ನಮ್ಮದೇ ಕೆಲಸ. ಆ ಭಾಗವಾಗಿ ರೈತನನ್ನು ಸ್ವಾವಲಂಬನೆ ಕಡೆಗೆ ತೊಗೊಂಡು ಹೋಗೋವಂಥ ಒಂದು ಕೆಲಸ ನಮ್ಮದು ಮೂಲಕ ನಡೀತಾ ಇದೆ. ಏನು ನಮ್ಮದು ರೈತ ಉತ್ಪಾದಕರ ಕಂಪ್ನಿ ಹಾಗೂ ಸಾಮೂಹಿಕ ನಾಯಕತ್ವದ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಏನು ನಂಜುಂಡಸ್ವಾಮಿಯವರು ಗ್ಯಾಟ್ ಒಪ್ಪಂದಕ್ಕೆ ಸಹಿ ಹಾಕಿದಾಗ ಭಾರತ ಅದಾದ ತಕ್ಷಣವೇ ಇನ್ನು ನಮ್ಮ ದೇಶದಲ್ಲಿ ಉಳಿಬೇಕಾದ್ರೆ ನಾವೆಲ್ಲ ನಮ್ಮ ಬೀಜಗಳನ್ನು, ನಮ್ಮ ಆಹಾರ ಸಾರ್ವಭೌಮತೆಯನ್ನು ಕಾಪಾಡ್ಕೋಬೇಕಾದ್ರೆ ನೈಸರ್ಗಿಕ ಕೃಷಿ ಒಂದೇ ಸಾಧ್ಯ ಅಂತೇಳಿ ಅವತ್ತು 93ರಲ್ಲಿ ಸ್ಟಾರ್ಟ್ ಮಾಡಿ, ಅನಂತರ 2000ನೇ ಇಸ್ವಿಲಿ ನಮ್ಮದು ಅಂತ ಒಂದು ಮಾಡ್ತಾರೆ. ಅದನ್ನು ರಜನಿಕಾಂತ್ ಅವರು ಆ ಹೆಸರನ್ನ ಇಡ್ತಾರೆ. ಹಾಗಾಗಿ ಆ ನಮ್ಮದು ಏನು ಅದರ ಕಾನ್ಸೆಪ್ಟ್, ಯಾಕೆ ರೈತ ಸಾಲಗಾರನಾಗ್ತಾ ಇದ್ದಾನೆ, ಯಾಕೆ ಸಾಯ್ತಾ ಇದ್ದಾನೆ, ಯಾಕೆ ಬಡವನಾಗ್ತಾ ಇದ್ದಾನೆ ಅನ್ನೋದೆಲ್ಲನೂ ಇಟ್ಕೊಂಡು ನಂಜುಂಡಸ್ವಾಮಿ ನಾವು ಮಾರ್ಕೆಟನ್ನು ಹಿಡಿಬೇಕು, ಮಾರ್ಕೆಟೇ ಹಿಡಿದ್ರೆ ಮಾತ್ರ ನನ್ನ ಕಂಡ್ಕೊಂಡು ಅವತ್ತು 2000ರಲ್ಲಿ ನಮ್ಮದು ಅಂತ ಒಂದು ಕಾನ್ಸೆಪ್ಟನ್ನ ಹುಟ್ಟಾಕ್ತಾರೆ. ಹಾಗಾಗಿ ಕೆಲವು ಕಾರಣಗಳಿಂದ, ಕೆಲವು ರೈತ ಸಂಘಟನೆಗಳಿಂದ ಕಾಲೆಳೆದೋದು ಹಾಳಾಗ್ತದೆ. ಆದರೆ ಈಗ ಅವರ ಮಗಳು ಚುಕ್ಕಿ ನಂಜುಂಡಸ್ವಾಮಿಯವರು, ನಾವುಗಳು ಎಲ್ಲರೂ ಸೇರಿ ಇವತ್ತು ಅದನ್ನು ಒಂದು ಮುನ್ನೆಲೆಗೆ ಚಾಮರಾಜನಗರದಿಂದ ಬೀದರ್ವರೆಗೂ, ಕರ್ನಾಟಕದ ಬೀದರ್ವರೆಗೂ ಅದು ಹರಡೋಕ್ಕೋಸ್ಕರ ರೈತರ ಸಬಲೀಕರಣ ಆಗಬೇಕು, ರೈತರು ಆರ್ಥಿಕ ಸ್ವಾವಲಂಬಿಯಲ್ಲಿ ಒಂದು ಸೃಷ್ಟಿಯಲ್ಲಿ ಇಡಬೇಕು. ಮತ್ತು ಈ ದೇಶದ ಅದು ಯಾವುದೇ ಸರ್ಕಾರಗಳು, ಎಲ್ಲ ಸರ್ಕಾರಗಳು ರೈತನ ಭೂಮಿ ಬೇಕು, ಜೊತೆಗೆ MNC ಕಂಪ್ನಿಗಳಿಗೆ ಈ ಭೂಮಿ ಬೇಕು, ಮತ್ತು ಅಮೇರಿಕಾದವರಿಗೆ ಈ ಭೂಮಿ ಬೇಕು. ಹಾಗಾಗಿ ಭೂಮಿ ಕಿತ್ಕೊಳ್ಳೋಕ್ಕೆ ಏನೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ ಅದೆಲ್ಲವನ್ನು ತಪ್ಪಿಸ್ಕೋಬೇಕಾದ್ರೆ
ನಾವು ನಮ್ಮ ತಾತ ಯಾವ ರೀತಿ ಮಾಡ್ತಾ ಇದ್ದ, ನಮ್ಮ ತಾತ ಯಾವ ರೀತಿ ವ್ಯವಸಾಯ ಮಾಡ್ತಾ, ಆವಾಗ ಕರೆಂಟ್ ಇರಲಿಲ್ಲ, ರಸಗೊಬ್ಬರಗಳಿರಲಿಲ್ಲ, ಪೆಸ್ಟಿಸೈಡ್ಗಳಿರಲಿಲ್ಲ, ಬೋರ್ವೆಲ್ಗಳಿರಲಿಲ್ಲ, ಎಲ್ಲವೂ ಇಲ್ಲದೆ ನೈಸರ್ಗಿಕ ಕೃಷಿ ದತ್ತವಾಗಿ, ಪ್ರಕೃತಿ ದತ್ತವಾಗಿ, ಪರಿಸರ ಪೂರ್ವಕವಾಗಿ ನಮ್ಮ ತಾತ ಯಾವ ಥರ ವ್ಯವಸಾಯ ಮಾಡ್ತಿದ್ದ ಅದೇ ಮಾದರಿಯಲ್ಲಿ ನಾವು ಇವತ್ತು ನೈಸರ್ಗಿಕ ಕೃಷಿನ ಕಟ್ಕೊಂಡು ನಾವು ಎಲ್ಲವನ್ನೂ ಮಾರ್ಕೆಟ್ ಮಾಡ್ತೀವಿ ಅಂತ ನಾನು ಹೇಳೋಕ್ಕಾಗಲ್ಲ. ನಾವು ಹೇಳೋದು ಒಂದು ಗ್ರಾಮನ ತಗೊಂಡು ನಾವು ಒಂದು ಗ್ರಾಮದಲ್ಲಿ 5 ಜನದಿಂದ 10 ಜನ ತಗೊಂಡು ಅದರಲ್ಲೂ ಮಹಿಳೆಯರನ್ನೂ ಒಳಗೊಂಡಂತೆ ಎಲ್ಲ ನಮಗೆ ಜಾತಿ ಧರ್ಮಗಳು ಯಾವುದೂ ಇಲ್ಲದ ಕಾರಣ ಅದು ಎಲ್ಲವನ್ನೂ ರೈತರನ್ನ ಸೇರಿಸ್ಕೊಂಡು ಬರೀ 5 ಜನದಿಂದ 10 ಜನ 20 ಗುಂಟೆ ಜಮೀನು, ಒಂದೊಂದು ಕಡೆ 50 ಸೆಂಟ್ ಜಮೀನನ್ನು ನಾವು ತಗೊಂಡು ಅಲ್ಲಿ ನಾವು ಒಂದು ಸುಸ್ಥಿರ ಕೃಷಿನ ಮಾಡಬೇಕಾದ್ರೆ, ಮಾರ್ಕೆಟ್ ಮಾಡಬೇಕಾದ್ರೆ ಒಂದು ಏನು KMF ಮಾಡಿದರೆ ಆ KMF ಮಾದರಿಯಲ್ಲಿ ಇವತ್ತು ನಾವು ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಹಾಗಾಗಿ 20 ಗುಂಟೆ ಜಮೀನು ತಗೊಂಡು 10 ಗುಂಟೆಯಲ್ಲಿ ಅವನು ಇವತ್ತು ವಿಷಮುಕ್ತ ಆಹಾರ ತಿನ್ನಬೇಕು, ಜೊತೆಗೆ ಸಮಾಜಿಕ ವಿಷಮುಕ್ತ ಆಹಾರ ಕೊಡಬೇಕಾದಾಗ ಅವನು ಆ 10 ಗುಂಟೆಯಲ್ಲಿ ಎಲ್ಲವನ್ನೂ ಬೆಳ್ಕೋಬೇಕು. ಉಳಿದ ಬೆಳೆದದನ್ನ ಮೌಲ್ಯವರ್ಧನೆ ಮಾಡಿ, ಜೊತೆಗೆ ಅಲ್ಲಿ ಮಹಿಳೆಯರ ನಮ್ಮ ರೈತ ಮಹಿಳೆಯರನ್ನ ಸೇರಿಸಿ ಸಣ್ಣ ಸಣ್ಣ ಮೌಲ್ಯವರ್ಧನೆ ಕೇಂದ್ರಗಳನ್ನ ಮಾಡಿ, ಸಣ್ಣ ಸಣ್ಣ ಮಿಷನ್ಗಳನ್ನು ಕೊಡ್ತಾ ಅಲ್ಲಿ ಮೌಲ್ಯವರ್ಧನೆ ಮಾಡಿ ಅವರ ಆರ್ಥಿಕ ಸ್ವಾವಲಂಬನೆ ಎಚ್ಚರಿಕೆ ಮಾಡಿ ಇಡೀ ಭಾರತದ ಭವಿಷ್ಯವನ್ನು ಕಟ್ಕೋಬೇಕಾದ್ರೆ ಈ ಒಂದು ಕೆಲಸದಿಂದ ಮಾತ್ರ ಸಾಧ್ಯ ಅನ್ನೋದ ನಂಜುಂಡಸ್ವಾಮಿಯವರ ಇದು ಕನಸನ್ನು ನಾವು ನನಸು ಮಾಡೋಕ್ಕೋಸ್ಕರ ಮತ್ತು ಭಾರತವನ್ನು ಏನಿವತ್ತು ಹೇಳ್ತೀನಿ ನಮ್ಮ ಪ್ರೊಫೆಸರ್ ಅವರು ಏನು ಅಮೇರಿಕಾದಲ್ಲಿ 1000 ಎಕರೆಯಲ್ಲಿ ಬೆಳೆದಂಥ ಸಸ್ಯ ಸಂಪತ್ತು ನಮ್ಮ ದೇಶದಲ್ಲಿ 1 ಎಕರೆಯಲ್ಲಿ ಬೆಳೀತದೆ ಅಂತ. ಹಾಗಾಗಿ ನಾವು ಅಗರ್ಭ ಶ್ರೀಮಂತರು, ನಮ್ಮದು ದುಡ್ಡಿಲ್ಲದೆ ಇರ್ಬೋದು, ನಮ್ಮಲ್ಲಿ ಪರಿಸರ ಶ್ರೀಮಂತಿಕೆ ಇದೆ, ನೈಸರ್ಗಿಕ ಶ್ರೀಮಂತಿಕೆ ಇದೆ, ನಾವು ಯಾರಿಗೂ ಸಡ್ಡಿಲ್ಲ. ಸಾಮೂಹಿಕ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಇವತ್ತೇನು ಬಳ್ಳಾರಿ ಜಿಲ್ಲೆಯಲ್ಲಿ ನೇರ ಮಾರಾಟದ ಮೂಲಕ ನಮ್ಮ ಹೋರಾಟ ಅಂತ ಒಂದು ನೇರ ಮಾರುಕಟ್ಟೆಯನ್ನು ಸೃಷ್ಟಿ ಮಾಡೋದನ್ನ ಶುರು ಮಾಡಿದ್ದೀವಿ. ಇದು ನಮ್ಮ ಸಂಘಟನೆಯ 3ನೇ ಮಾರುಕಟ್ಟೆ, ಚಾಮರಾಜನಗರ 1ನೇ ಮಾರುಕಟ್ಟೆ, ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿ ನಡೀತಾ ಇರುವಂಥ 2ನೇ ಮಾರುಕಟ್ಟೆ, ಮತ್ತು ಇದನ್ನ ಇವತ್ತು ನಾವು ಬಳ್ಳಾರಿಗೆ ತಗೊಂಡ್ಬಂದಿದ್ದೀವಿ. ಉದ್ದೇಶ ಏನು? ನೇರ ಮಾರುಕಟ್ಟೆ ಮೂಲಕ ನಮ್ಮ ಹೋರಾಟ ಅಂತ ಏನು ಹೇಳಿದ್ದೀವಿ. ಯಾರ ಜೊತೆಗೆ ಹೋರಾಟ ಅಂತ ಹೇಳಿದ್ರೆ ಈ ವ್ಯವಸ್ಥೆ ಜೊತೆಗೆ ಹೋರಾಟ. 75-76 ವರ್ಷಗಳಾಯಿತು ನಮ್ಮ ದೇಶಕ್ಕೆ ಸ್ವತಂತ್ರ ಬಂದು. ಇವತ್ತಿಗೂ ಕೂಡ ಈ ದೇಶದಲ್ಲಿ 65-70% ಜನಕ್ಕೆ ಇವತ್ತೇನು ಕೆಲಸ ಮಾಡ್ತಾ ಇದ್ದಾರೆ, ಇವ್ರಿಗೆ ಉದ್ಯೋಗ ಸೃಷ್ಟಿ ಮಾಡಿಕೊಟ್ಟಿದ್ದಂತ ಯಾರು ಅಂತ ಹೇಳಿದ್ರೆ ಇದೇ ದೇಶದ ಕೃಷಿಕರು. ಇವತ್ತು ಈ ದೇಶದ ಬಹುಸಂಖ್ಯೆಯ ಜನಸಂಖ್ಯೆ ಯಾರು ಅಂತ ಹೇಳಿದ್ರೆ ಈ ದೇಶದ ರೈತ ಮತ್ತು ರೈತ ಕುಟುಂಬ, ಈ ದೇಶದ ಬಹುಸಂಖ್ಯರು. ಈ ರಾಜಕೀಯ ಪಕ್ಷಗಳಿಗೆ, ಯಾವುದೇ ರಾಜಕೀಯ ಪಕ್ಷ ಇದು ಅಂತ ಹೇಳ್ತಿಲ್ಲ, ಈ ರಾಜಕೀಯ ಪಕ್ಷಗಳಿಗೆ ರೈತ ಇವರಿಗೆ ಚುನಾವಣೆ ಸಮಯದಲ್ಲಿ ಓಟು ಹಾಕುವ ಒಂದು ವ್ಯವಸ್ಥೆ ಅಷ್ಟೇ ಹೊರತು ಇವರಿಗೆ ಯಾವುದೇ ಕಾರಣಕ್ಕೂ ರಾಜ್ಯದ ಅಥವಾ ದೇಶದ ರೈತರ ಹಿತಾಸಕ್ತಿ ಏನು ಇವರಿಗೆ ಅವಶ್ಯಕತೆ ಇಲ್ಲ. ಒಂದು ಕಡೆ ಕರ್ನಾಟಕ ರಾಜ್ಯ ಸರ್ಕಾರ KIDB ಅಭಿವೃದ್ಧಿ, AICT ಅದು ಇದು ಅಂತೇಳಿ ಅದನ್ನು ಬಲವಂತದ ಭೂಸ್ವಾಧೀನಕ್ಕೆ ಕೈ ಹಾಕ್ತಾ ಇದ್ರೆ, ಮತ್ತೊಂದು ಕಡೆ ಕೇಂದ್ರ ಸರ್ಕಾರ ನಮ್ಮ ದೇಶದ ರೈತರ ಆರ್ಥಿಕ ವ್ಯವಸ್ಥೆಯನ್ನ ಮತ್ತೆ ಅವರ ಆದಾಯವನ್ನು ದ್ವಿಗುಣ ಮಾಡ್ತೀವಿ ಅಂತೇಳಿ ಏನು ಅಧಿಕಾರಕ್ಕೆ ಬಂದಂತ ಕೇಂದ್ರ ಸರ್ಕಾರ ದ್ವಿಗುಣ ಮಾಡಿದೆ. ಏನ್ ಮಾಡಿದೆ ಅಂತ ಹೇಳಿದ್ರೆ ರೈತರ ಏನು ಕೃಷಿಯ ಖರ್ಚನ್ನ ದ್ವಿಗುಣ ಮಾಡಿದೆ, ಒಳಸುರಿವುಗಳ ಖರ್ಚನ್ನ ದ್ವಿಗುಣ ಮಾಡಿದೆ, ದೇಶದಲ್ಲಿ ರೈತ ಆತ್ಮಹತ್ಯೆಗಳ ಸಂಖ್ಯೆಯನ್ನ ದ್ವಿಗುಣ ಮಾಡಿದೆ. ಯಾವತ್ತು ಕೊಡುಗೈ ದಾನಿಯಾಗಿದ್ದ ರೈತನನ್ನ ಇವತ್ತು ಭಿಕ್ಷುಕನಾಗಿ ನಿಲ್ಲಿಸೋದಕ್ಕೆ ಈ ಸರ್ಕಾರಗಳ ಕುಟಿಲ ನೀತಿಗಳು ಮತ್ತೆ ಇವರು ತರುವಂತಹ ಏನು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂತ ಹೇಳ್ತೀವಿ, ಮುಕ್ತ ವಾಣಿಜ್ಯ ಒಪ್ಪಂದಗಳು ಏನ್ ಮಾಡ್ಕೊಂಡ್ಬರ್ತಾರೆ, ಇದ್ರ ಮೂಲಕ ಇವತ್ತು ರೈತನನ್ನ ಭಿಕ್ಷೆ ಬಿಡುವ ಪರಿಸ್ಥಿತಿ ನಿಂತಿದ್ದಾರೆ. ಯಾವ ರೀತಿ ಭಿಕ್ಷೆ ಬಿಡ್ತಾ ಇದ್ದಾರೆ ಇವತ್ತು ರೈತರು ಅಂತ ಹೇಳಿದ್ರೆ, ಬಿತ್ತನೆ ಬೀಜಕ್ಕೆ ಭಿಕ್ಷೆ ಬಿಡ್ತಾ ಇದ್ದಾರೆ, ಗೊಬ್ಬರಕ್ಕೆ ಭಿಕ್ಷೆ ಬಿಡ್ತಾ ಇದ್ದಾನೆ, ಒಂದು ಉತ್ತಮವಾದ ಮಾರುಕಟ್ಟೆಗೆ ಭಿಕ್ಷೆ ಬಿಡ್ತಾ ಇದ್ದಾನೆ, ಒಂದು ಒಳ್ಳೆ ದರವನ್ನು ನಿಗದಿ ಮಾಡಿ, ವೈಜ್ಞಾನಿಕ ಒಂದು ದರವನ್ನು ನಿಗದಿ ಮಾಡಿ ಅಂತ ಅದಕ್ಕೆ ಭಿಕ್ಷೆ ಬಿಡ್ತಾ ಇದ್ದಾನೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಅಂತ ಹೇಳಿದ್ರೆ ಇದನ್ನ ನಾಲಾಯಕ್ ಕೇಂದ್ರ ಸರ್ಕಾರ ಅಂತಾನೆ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಕೇಂದ್ರ ಸರ್ಕಾರಕ್ಕೆ ಅಧಿಕಾರದಲ್ಲಿ ಬರೋದಕ್ಕೆ ಮೊದಲು ಸ್ವಾಮಿನಾಥನ್ ವರದಿಯನ್ನ ಜಾರಿಗೆ ತಗೊಂಡ್ಬರ್ತೀನಿ ಅಂತ ಹೇಳಿ ಘಂಟಾಘೋಷವಾಗಿ ತನ್ನ ಚುನಾವಣಾ ಪ್ರಣಾಳಿಕೆಯಾದ ಒಂದು ಅಂಶವನ್ನಾಗಿ ಹಾಕೊಂಡು ಬಂದವರು ಹೇಡಿಗಳ ತರ ಹೋಗಿ ಕೊನೆಗೆ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ನ ಫೈಲ್ ಮಾಡಿದ್ದಾರೆ. ನಮ್ಗೆ ಇದನ್ನ ಕೊಡಕ್ಕಾಗಲ್ಲ, MSP ತರಕ್ಕಾಗಲ್ಲ, MSP ಯನ್ನ ಕನಿಷ್ಠ ಬೆಂಬಲ ಬೆಲೆಯನ್ನ ಒಂದು ಕಾನೂನು ಚೌಕಟ್ಟಿಗೆ ತರೋದಕ್ಕಾಗಲ್ಲ ಅಂತೇಳಿ ಅಫಿಡವಿಟ್ ಫೈಲ್ ಮಾಡಿ ಈ ದೇಶದ ರೈತನಿಗೆ ಕೊಲೆ ಮಾಡುವಂಥದ್ದು, ಅವನ ಆಸೆಗಳನ್ನ ಕೊಲೆ ಮಾಡುವಂಥದ್ದು ಮಾಡಿ ರೈತರ ಆತ್ಮಹತ್ಯೆಗಳನ್ನು ಹೆಚ್ಚು ಆಗೋದಕ್ಕೆ ಕೇಂದ್ರ ಸರ್ಕಾರ ಇವತ್ತು ನೇರವಾಗಿ ಹೊಣೆ ನಿಂತಿದೆ.
ಎಸ್ಪೆಷಲಿ ಇವತ್ತು ಯುವ ರೈತರುಗಳು ಓದ್ಕೊಂಡಿರುವಂಥವ್ರು ಇದ್ದಾರೆ. ಯಾಕಂತೇಳಿದ್ರೆ ಇವತ್ತು ಬಹುತೇಕರು ಓದ್ಕೊಂಡಿದ್ದಾರೆ. ಬೆಂಗಳೂರು ಮತ್ತೆ ನಗರ ಪ್ರದೇಶಗಳಲ್ಲಿ, ಹತ್ತಿರದ ನಗರ ಪ್ರದೇಶಗಳಲ್ಲಿ ಸ್ವಿಗ್ಗಿ ಝೊಮ್ಯಾಟೊ ಡೆಲಿವರಿ ಬಾಯ್ಗಳಾಗಿ, ATMಗಳಲ್ಲಿ ಸೆಕ್ಯೂರಿಟಿಗಳಾಗಿ, ಮತ್ತೆ ಟ್ಯಾಕ್ಸಿ, ಓಲಾ, ಊಬರ್ ಡ್ರೈವರ್ಗಳಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಅವ್ರನ್ನ ವಾಪಸ್ಸು ನಿಮ್ಗೊಂದು ಏನೋ ಆರ್ಥಿಕ ವ್ಯವಸ್ಥೆ ಇದೆ, ನಿಮ್ಗೊಂದು ಜೀವ ಇದೆ, ನಿಮ್ಗೊಂದು ಜೀವನ ಇದೆ ಅನ್ನೋ ಒಂದು ಭರವಸೆಯನ್ನು ಕೊಡೋದಕ್ಕೋಸ್ಕರ ಕೂಡ ಈ ಮಾರುಕಟ್ಟೆ ಮೂಲಕ ನಾವು ಅವ್ರಿಗೆ ಭರವಸೆ ಕೊಡ್ತಾ ಉಳಿಸ್ಕೊಂತ ಇದ್ದೀವಿ. ಅವ್ರಿಗೂ ಕೂಡ ಒಂದು ಜೀವನ ಕಟ್ಕೊಡ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಮ್ಮ ಸಂಘಟನೆ ಇವತ್ತು ಕೆಲಸ ಮಾಡ್ತಾ ಇದೆ. ರೈತ ಸಂಘದ ರೈತ ಸಂತೆ ಇದು ಪ್ರೊಫೆಸರ್ ಕಂಡಂಥ ಕನಸನ್ನು ನೆನ್ಸ್ ಮಾಡ್ತಿರುವಂಥ ಕೆಲಸ. ರೈತರು ತಾವು ಬೆಳೆದಿರುವಂಥ ಆಹಾರವನ್ನು ತಾವೇ ನೇರವಾಗಿ ಮಾರಾಟ ಮಾಡಬೇಕು. ಬೆಳೆಯುವಂಥ ಬೆಳೆಗಳಿಗೆಲ್ಲವನ್ನು ಅಂದರೆ ಅದಕ್ಕೆ ಬೇಕಾಗಿರುವಂಥ ಎಲ್ಲ ಒಳಸುರುವುಗಳನ್ನು ಮತ್ತು ಬೀಜಗಳನ್ನು ಸ್ವಂತವಾಗಿ ಮಾಡ್ಕೋಬೇಕು ಅನ್ನುವಂಥ ಪರಿಕಲ್ಪನೆಯಲ್ಲಿ ಶುರುವಾದಂಥ ನಮ್ಮದು ಸಂಸ್ಥೆ ಇವತ್ತು ನೇರವಾಗಿ ರೈತರಿಗೆ ಬೆಳೆಗಳನ್ನು ಮಾರಾಟ ಮಾಡಲಿಕ್ಕೆ ಮತ್ತು ನೈಸರ್ಗಿಕ ಕೃಷಿಯಲ್ಲಿ ಮಾಡುವಂಥ ವ್ಯವಸ್ಥೆ ಮಾಡಿಕೊಡುವಂಥ ವ್ಯವಸ್ಥೆ ಮಾಡ್ತೇವೆ. ಇಲ್ಲಿ ಏಕೆ ಇದು ಬೇಕು ಅನ್ನೋದಾದರೆ ಇವತ್ತು ಆಹಾರವಾಗಿ ಉಳಿದಿದೆಯಾ ಅನ್ನೋ ಒಂದು ಪ್ರಶ್ನೆ. ಆಹಾರ ಅಂದ ತಕ್ಷಣಕ್ಕೆ ಎಲ್ಲರಿಗೂ ಕಾಣಿಸುವಂಥದ್ದು ಅಥವಾ ಅರ್ಥ ಆಗುವಂಥದ್ದು ಆಹಾರ ಅಂದರೆ ರುಚಿ. ಆದರೆ ರುಚಿ ಅಷ್ಟೇನಾ? ಆಹಾರ ಅಂದರೆ ಶುಚಿ ಅಷ್ಟೇನಾ? ಆಹಾರ ಅಂದರೆ ಹೊಟ್ಟೆ ತುಂಬಿಸ್ಕೊಳ್ಳೋದು ಅಷ್ಟೇನಾ? ಆಹಾರವೇ ಆರೋಗ್ಯದ ಮೂಲ ಅಲ್ವಾ? ಆರೋಗ್ಯವಂತ ಆಹಾರದ ಅರಿವೇ ಇಲ್ದಲೆ ಇವತ್ತು ನಾವು ಆನ್ಲೈನಲ್ಲಿ ಆರ್ಡರ್ ಮಾಡುವಾಗ ಪಕ್ಕದ ರೋಡಲ್ಲಿದೆ, ನನ್ನ ಗೇಟ್ ಮುಂದೆ ಇದೆ, ನನ್ನ ಮನೆ ಬಾಗಿಲಿಗೆ ಬಂದಿದೆ ಅನ್ನೋ ಒಂದು ಆಹಾರವನ್ನು ಕಾಣಿಸ್ಕೊಂಡಿದ್ದೀವಿ. ಆದರೆ ಆಹಾರ ಬಂದಿರುವಂಥದ್ದು ಎಲ್ಲಿಂದ, ಅದರೊಳಗಡೆ ಇರೋದು ಏನಿದೆ, ಅದು ತಿಂದರೆ ಏನಾಗುತ್ತೆ ಅನ್ನೋ ಒಂದು ಪರಿಕಲ್ಪನೆ ಇಲ್ಲದೆ ಆಹಾರವನ್ನು ತಿಂತಾ ಇದ್ದೀವಿ. ಆಹಾರ ಏನು ಅನ್ನೋದು ಗೊತ್ತಾಗಬೇಕಾಗಿದೆ. ನಮ್ಮ ಸಂತೆಯಲ್ಲಿ ಧೈರ್ಯವಾಗಿ ಎಲ್ಲರಿಗೂ ಆಹಾರ ಅಂದರೆ ಏನು, ಆಹಾರ ಎಲ್ಲಿಂದ ಬರ್ತದೆ, ಬೆಳೆದಿರೋನು ಯಾರು, ಬೆಳೆದಿರೋ ಪದ್ಧತಿ ಏನು ಅನ್ನೋ 240ಕ್ಕೂ ಹೆಚ್ಚು ಉತ್ಪನ್ನಗಳನ್ನು ನಾವಿಲ್ಲಿ ಮಾರಾಟ ಮಾಡ್ತೀವಿ. ಪ್ರತಿ ಉತ್ಪನ್ನದ ಮೂಲ ಮತ್ತು ಅದರಲ್ಲಿರುವಂಥ ಪ್ರತಿಯೊಂದು ಪದಾರ್ಥದ ಡೀಟೇಲನ್ನು ನಾವು ಕೊಡುವಂಥ ಶಕ್ತಿ ಇದೆ. ಇದು ನೇರ ಮಾರುಕಟ್ಟೆಯಲ್ಲಿ ಮಾತ್ರ ಸಾಧ್ಯ. ಇದು ಯಾವುದೇ ಸಂಸ್ಥೆಗಳಾಗಲಿ, ಎಂಥ ದೊಡ್ಡ ಕಂಪ್ನಿಗಳಾಗಲಿ, ಅವರು ಕಚ್ಚಾ ವಸ್ತುಗಳೆಲ್ಲಿಂದ ಬರ್ತಿದೆ, ಅದಕ್ಕೆ ಬೇಕಾಗಿರುವಂಥ ಉತ್ಪನ್ನಗಳೆಲ್ಲಿಂದ ಬರ್ತಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಅದು ಬರೀ ರುಚಿಗೋಸ್ಕರ ಆಹಾರ ಮಾಡ್ತಿದ್ದಾರೆ. ನಾವಿಲ್ಲಿ ಆರೋಗ್ಯಕ್ಕೋಸ್ಕರ ಆಹಾರ ಮಾಡ್ತೀವಿ. ಆಹಾರ ಅಂದರೆ ಆರೋಗ್ಯ. ವಿಷಮುಕ್ತ ಭೂಮಿಯಿಂದ ಮಾತ್ರ ಆರೋಗ್ಯಕರವಾದಂಥ ವಿಷಮುಕ್ತ ಆಹಾರ ಬರ್ತದೆ. ವಿಷಮುಕ್ತ ಆಹಾರದಿಂದ ಮಾತ್ರ ಆರೋಗ್ಯವಂತ ಸಮಾಜದ ಮಾರುಕಟ್ಟೆಗೆ ಸಾಧ್ಯ. ನಾವು ಕಳೆದ 1 ವರ್ಷದಿಂದ ಅಣಬೆ ಬೇಸಾಯವನ್ನು ಮಾಡುತ್ತಿದ್ದೇವೆ. ನಾವು 2 ರೀತಿಯಿಂದ ಮಶ್ರೂಮನ್ನು ಬೆಳೀತೇವೆ. ಆಯಿಸ್ಟರ್ ಮತ್ತು ಮಿಲ್ಕಿ ಮಶ್ರೂಮನ್ನು ಬೆಳೀತೇವೆ. ಆ ಮಶ್ರೂಮ್ಗಳಿಂದ ನಾವು ಬೈ ಪ್ರಾಡಕ್ಟ್ಸನ್ನು ತಯಾರು ಮಾಡಿದ್ದೇವೆ. ಇದರಲ್ಲಿ ಬಂದ್ಬಿಟ್ಟು ಮಶ್ರೂಮ್ ಪೌಡರ್, ಇದು 2 ರೀತಿಯ ಮಶ್ರೂಮ್, ಮಿಲ್ಕಿ ಮಶ್ರೂಮ್ ಮತ್ತು ಆಯಿಸ್ಟರ್ ಮಶ್ರೂಮ್ ಎರಡನ್ನೂ ಮಿಕ್ಸ್ ಮಾಡಿರ್ತೀವಿ. ಇದರ ಪ್ರಾಮುಖ್ಯತೆ ಏನಂದರೆ, ನಮಗೆ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ 9 ಅಮೈನೋ ಆ್ಯಸಿಡ್ಸ್ ಮತ್ತು ಎನರ್ಜಿ, ಫೈಬರ್, ಕಾರ್ಬೋಹೈಡ್ರೇಟ್ಸ್ ಮತ್ತು ಪ್ರೋಟೀನ್ಸ್ ಇತ್ಯಾದಿ ಎಲ್ಲ ಮೂಲತಃ ಪ್ರೋಟೀನ್ಸ್ಗಳು ನಮ್ಮ ದೇಹಕ್ಕೆ ಸಿಗ್ತವೆ. ಮತ್ತು ನಾವು ಇದರಿಂದ ಬೈ ಪ್ರಾಡಕ್ಟ್ಸ್ ಆಗಿ 4 ಥರದ ಬಿಸ್ಕೆಟ್ ಮಾಡ್ತಾಯಿದ್ವಿ. ಒಂದು ಇದರಲ್ಲಿ ಮಸಾಲ ಮಿಲೆಟ್ ಕುಕೀಸ್ ಅಂತ, ಇದರಲ್ಲಿ ನವಧಾನ್ಯಗಳು ಮತ್ತು ಮಶ್ರೂಮ್ ಪೌಡರ್ ಮತ್ತು ಆರ್ಗ್ಯಾನಿಕ್ ಜಾಗ್ರಿ ಇವೆಲ್ಲವನ್ನು ಬಳಸಿ ನಾವು ಮಶ್ರೂಮ್ ಕುಕೀಸನ್ನು ಮಾಡಿರುತ್ತೇವೆ. ಇನ್ನಿದರೆ ನಾವು ಮಶ್ರೂಮ್ ಪಿಕಲ್ಸ್ ಕೂಡ ಮಾಡ್ತೇವೆ. ಅದು ಮಶ್ರೂಮ್ ಪಿಕಲ್ಸ್ ಬಂದುಬಿಟ್ಟು ನಾವು ಇದರಲ್ಲಿ ಕೂಡ ಮಸ್ಟರ್ಡ್ ಆಯಿಲು ಮತ್ತು 2 ರೀತಿಯ ಮಶ್ರೂಮ್ಸನ್ನು ಬಳಕೆ ಮಾಡಿ ಈ ಪಿಕಲನ್ನು ತಯಾರು ಮಾಡಿರುತ್ತವೆ. ಮತ್ತು ಫ್ರೆಶ್ ಮಶ್ರೂಮ್ಸನ್ನು ಕೂಡ ಈಗಾಗಲೇ ಮಾರ್ಕೆಟ್ಗೆ ಬೇಡಿಕೆಯಲ್ಲಿ ಕೊಡ್ತಾ ಇದ್ದೇವೆ. ನಮ್ಮದು ರಾಗಿ ರೈಸು, ರಾಗಿ ರವಾ ಅಂತ ಹೊಸ ಪ್ರಾಡಕ್ಟ್ ಇನೋವೇಷನ್ ಮಾಡಿದ್ದೀವಿ ಸರ್. ಅಂದರೆ ಇಂಡಿಯಾದಲ್ಲಿ ಫಸ್ಟ್ ಟೈಮೇ ಇದು ರಾಗಿ ಅಕ್ಕಿ ಮತ್ತು ರಾಗಿ ರವನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಯಾಕೆ ನಾವು ರಾಗಿ ಅಕ್ಕಿ ರಾಗಿ ರವನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ, ರಾಗಿನೇ ಇದೆಯಲ್ಲ ಅಂತ ನಿಮ್ಗೆ ಕ್ವಶನ್ ಬರ್ಬೋದು. ಅಂದರೆ ಸರ್, ರಾಗಿನ ಯಾಕೆ ನಾವು ಅಕ್ಕಿಯಾಗಿ ಮಾಡಿದ್ದೀವಿ ಅಂದರೆ, ಈಗ ಸಾಮಾನ್ಯ ಜನರು ರಾಗಿನಲ್ಲಿ ಮುದ್ದೆ ಮತ್ತು ರೊಟ್ಟಿ 2 ಮಾಡೋ ಆಪ್ಷನ್ ಅಷ್ಟೇ ಇರೋದು. ಹಾಗಾಗಿ ಸುಮಾರು ಜನ ಅದೆರಡು ಆಪ್ಷನಲ್ಲೇ ಯೂಸ್ ಮಾಡೋದ್ರಿಂದ ಹೆಚ್ಚು ಜನ ಅದನ್ನು ಯೂಸ್ ಮಾಡ್ತಾ ಇರೋದಿಲ್ಲ. ರಾಗಿಯಲ್ಲಿ ನಿಮಗೆ ಗೊತ್ತಿರೋ ಥರ ಹೈ ಕ್ಯಾಲ್ಸಿಯಂ, ಫೈಬರ್, ಐರನ್ ಎಲ್ಲ ಜಾಸ್ತಿ ಇರೋದ್ರಿಂದ ನಮಗೆ ಡೈಲಿ ಯೂಸಸ್ಸಿಗೆ ರಾಗಿನ ಯೂಸ್ ಮಾಡಲೇಬೇಕು. ಹೈ ಕ್ಯಾಲ್ಸಿಯಂ ಇರೋದ್ರಿಂದ ನಮಗೆ ಬೋನ್ ಹೆಲ್ತಿಗೆ ಯೂಸ್ ಆಗುತ್ತೆ, ಹೆಲ್ಪ್ ಆಗುತ್ತೆ. ಹಾಗಾಗಿ ಸರ್, ನಾವು ಇದನ್ನು ರಾಗಿನ ನಾವು ಅಕ್ಕಿಯಾಗಿ ಮಾಡೋದ್ರಿಂದ ನೀವು ಇದನ್ನು ಹೇಗೆ ಯೂಸ್ ಮಾಡ್ಬೋದು ಅಂದರೆ, ಇದನ್ನು ನೀವು ರಾಗಿನ ಅಕ್ಕಿಯಾಗಿ ಅನ್ನದ ಥರ ಮಾಡ್ಕೊಳ್ಬೋದು. ಲೈಕ್ ಅಂದರೆ ಅನ್ನ ಮಾಡಿ ಸಾಂಬಾರು ಥರ ತಿನ್ಬೋದು. ಕಿಚಡಿ, ಪೊಂಗಲ್, ಬಿಸಿಬೇಳೆ ಬಾತು, ಉಪ್ಪಿಟ್ಟು, ಇಡ್ಲಿ ಎಲ್ಲ ಮಾಡ್ಬೋದು ಸರ್ ಈ ರವಾ ಮತ್ತು ರೈಸಲ್ಲಿ. ಹಾಗಾಗಿ ನಾನು ಇಲ್ಲೇ
ಇಲ್ಲಿ ಜನಕ್ಕೆ ನಾನು ಕೇಳ್ಕೊಳ್ಳೋದೇನೆಂದರೆ ರಾಗಿ ಅಕ್ಕಿನ ಯೂಸ್ ಮಾಡಿ ವೈಟ್ ರೈಸ್ ಯೂಸ್ ಮಾಡೋದು ಕಮ್ಮಿ ಮಾಡಿ ಆಲ್ಟರ್ನೇಟ್ ಆಗಿ ಇದು ರಾಗಿ ಅಕ್ಕಿನ ಯೂಸ್ ಮಾಡಿದರೆ ನೀವು ಹೆಲ್ದಿ ಆಗಿರ್ತೀರಾ ಅಂತ ಕೇಳ್ಕೊಳ್ತೀನಿ ಸರ್. ನಿಮಗೆ ಏನೇನು ಮನೆಗೆ ಏನೇನು ವಸ್ತು ಬೇಕು ಎಲ್ಲ ವಿಷಮುಕ್ತ ಆಹಾರ ಇಲ್ಲಿ ಸಿಗತ್ತೆ. ನೈಸರ್ಗಿಕವಾಗಿ ಬೆಳೆದು ರೈತರೇ ಬೆಳೆದು ರೈತರೇ ತಂದು ಇಲ್ಲಿ ಮಾರಾಟ ಮಾಡ್ತಾರೆ. ಹಾಗಾಗಿ ಇಲ್ಲಿ ಎವ್ರಿ ಬುಧವಾರ ಬಂದು ಎಲ್ಲರೂ ಬಂದು ತಗೊಳ್ಳಿ ಅಂತ ಕೇಳ್ಕೊಳ್ತೀನಿ ಸರ್. 12 to 6 ಇರುತ್ತೆ ಸರ್. ಇಲ್ಲಿ ಎವ್ರಿ ಬುಧವಾರ ನಡೆಯುತ್ತೆ ರೈತರ ಸಂತೆ. ಬಂದು ತಗೊಳ್ಬೋದು ಜನಸಾಮಾನ್ಯ. 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ. ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರು ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. ನಾವು ಕಡಲೆಕಾಳು, ಜೋಳ, ಸಜ್ಜೆ ಆರ್ಗ್ಯಾನಿಕ್ ಆಗಿ ಬೆಳಿತೀವಿ. ಯಾವುದೇ ವಿಷಮುಕ್ತ ಆಹಾರ ಕೊಡೋಕೆ ನಾವು ಇದು ಮಾಡೋಂಗಿಲ್ಲ. ಗ್ರಾಹಕರಿಗೆ ಒಳ್ಳೆ ಆಹಾರ ಕೊಡ್ಬೇಕಂತೇಳಿ ನಾವು ಆರ್ಗ್ಯಾನಿಕ್ದೇ ನಾವು ಗೋ ಅಂಜಲ ಅದನ್ನೆಲ್ಲ ಹಾಕಿ ನಾವು ಬೆಳಿತೀವಿ. ಗೊಬ್ಬರ ಯಾವುದು ಹಾಕಂಗಿಲ್ಲ, ವಿಷಮುಕ್ತ ಗೊಬ್ಬರ ಯಾವುದು ಹಾಕಂಗಿಲ್ಲ. ಅದರಿಂದ ನಾವು ಕಡಲೆಯಿಂದ ನಾವು ಕಡಲೆ ಹಿಟ್ಟು ಮಾಡ್ತೀವಿ, ಕಡಲೆ ಬೇಳೆ ಮಾಡ್ತೀವಿ. ಅದರಿಂದ ನಾವು ಕಡಲೆ ಹಿಟ್ಟಿಂದ ಅದರಿಂದನೇ ನಾವು ಬೈ ಪ್ರಾಡಕ್ಟನ್ನ ನಾವು ಉಂಡೆಗಳ ತಯಾರು ಮಾಡಿ ಬೇಸನ್ ಉಂಡೆ ಮಾಡ್ತೀವಿ. ಹೆಸರು ಬೆಳಿತೀವಿ, ಹೆಸರು ಉಂಡೆ ಮಾಡ್ತೀವಿ. ಆಮೇಲೆ ಕಡಲೆ ಹಿಟ್ಟಂದೇ ಘಾಟೆ ಅಂತ ಹೇಳ್ಬಿಟ್ಟು ಇದಕ್ಕೆ ಮತ್ತು ಪುದೀನ ಅದನ್ನೆಲ್ಲ ಶುಂಠಿ ಎಲ್ಲ ಹಾಕ್ಬಿಟ್ಟು ಇದನ್ನು ಮಾಡ್ತೀವಿ. ಆಮೇಲೆ ಕಡಲೆ ಬೀಜ ಬೆಳಿತೀವಿ, ಕಡಲೆ ಬೀಜದಿಂದ ಕಡಲೆ ಬೀಜ ಉಂಡೆ ಮಾಡ್ತೀವಿ. ಆಮೇಲೆ ಕೊಕೊನೆಟ್ ಇಲ್ಲಿ ನಾವು ಗ್ರಾಹಕರ ಹತ್ರನೇ ಕೊಕೊನೆಟ್ ಆರ್ಗ್ಯಾನಿಕ್ ಕೊಕೊನೆಟ್ ತೊಗೊಂಡ್ಬಿಟ್ಟು ಇದಕ್ಕೆಲ್ಲ ಡ್ರೈ ಫ್ರೂಟ್ಸ್ ಹಾಕಿ ಕೊಕೊನೆಟ್ ಉಂಡೆಗಳು ಮಾಡ್ತೀವಿ. ಆಮೇಲೆ ನಮ್ಮ ಬೆಳೆದಿರೋಂಥದ್ದೇ ಕಡಲೆ ಆಮೇಲೆ ಜೋಳ ಬೆಳಿತೀವಿ. ಅದರಿಂದನೇ ನಾವು ರೊಟ್ಟಿ ಮಾಡ್ಕೊಂಡು ಬರ್ತೀವಿ. ಗ್ರಾಹಕರಿಗೆ ವಿಷಮುಕ್ತ ಆಹಾರ ಕೊಡೋದು ಬೇಡ ಅಂತ ನಾವು ಆರ್ಗ್ಯಾನಿಕ್ ಆಗಿ ಬೆಳೆದು ಒಳ್ಳೇದು ಕೊಟ್ಟು ಆರೋಗ್ಯ ಕಾಪಾಡೋಣ ಅಂತ ಮಾಡ್ತಾ ಇದ್ದೀವಿ ಸರ್. ನಾವು ಬೆಳೆದಿರೋಂಥಕ್ಕೆ ನಮಗೆ ನೇರವಾಗಿ ಮಾರುಕಟ್ಟೆ ಸಿಗುತ್ತೆ, ಒಂದು ಖುಷಿ ಇರುತ್ತೆ. ನಾವು ಬಂದು ಮಾರ್ಕೆಟ್ ಮಾಡೋದ್ರಿಂದ ತಗೊಳ್ಳೋರಿಗೂ ನಾವೇ ಬಂದು ಕೊಡ್ತೀವಲ್ವ, ಎಲ್ಲ ಈ ಥರ ಹೇಳ್ಬಿಟ್ಟು ಕೊಡ್ತೀವಿ. ನಾವು ಈ ಥರ ಆಹಾರ ತೊಗೊಂಡ್ರೆ ಈ ಥರ ನಿಮಗೆ ಒಳ್ಳೇದಾಗಲ್ಲ, ಈ ಥರ ತಿಂದರೆ ನಿಮಗೆ ಆರೋಗ್ಯಕ್ಕೂ ಒಳ್ಳೇದಾಗುತ್ತೆ ಅಂತ ನಾವು ಹೇಳ್ಬಿಟ್ಟು ಕೊಡ್ತೀವಲ್ಲ, ನಮ್ಮ ಅದರಲ್ಲಿ ಖುಷಿ. ನಾವು ಬಂದು ಮಾರ್ಕೆಟಿಂಗ್ ಮಾಡ್ತೀವಿ, ನಮ್ಗೆ ಖುಷಿ. ಮಧ್ಯವರ್ತಿಗಳಿಂದ ಸಿಕ್ಕು ನಾವು ತುಂಬ ಕಷ್ಟಪಡ್ತೀವಿ. ಈಗ ನಾವು ಬಂದು ನೇರವಾಗಿ ಮಾರ್ತೀವಲ್ಲ, ನಮಗೊಂದು ಖುಷಿ ಇದೆ ಸರ್. ಅವ್ರಿಗೆ ಒಳ್ಳೆ ಆಹಾರ ಕೊಡ್ತೀವಲ್ಲ ಅಂತ ನಮಗೆ ಖುಷಿ ಇದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.